ಗಾರೆ ಕೆಲ್ಸಕ್ಕೆ ಹೋಗೋದ್ರಿಂದ ನಮ್ಮ ಮನೆಯವರಿಗೆ ಯಾವಾಗಲೂ ಬ್ಯಾಕ್ ಪೈನ್ ಇರುತ್ತೆ. ಹಾಗಾಗಿ ಮಗನ ಬಾಲ್ ತೊಗೊಂಡು ಸ್ವಲ್ಪ ಎಕ್ಸಸೈಸ್ ಮಾಡ್ಕೊತಾ ಇದ್ರು. ನನ್ನ ಮಗ ಬಾಲ್ ಹೊಡೆದೋಗುತ್ತೆ, ಎದಳಪ್ಪ ನಾನೇ ಅಮುಕ್ತೀನಿ ಬೆನ್ನು ಅಂಥೇಳಿ ಬೆನ್ನು ತುಳಿತಾ ಇದ್ದ. ಮನೇಲಿ ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಮಕ್ಕಳ ಹತ್ರ ಸಾಲ ಕೇಳೋ ಪರಿಸ್ಥಿತಿ ಬಂದ್ಬಿಡ್ತು. ಅವರಿಗೆ ನಾವು ಖರ್ಚಿಗೆ ಅಂತೇಳಿ ಕೊಟ್ಟಿರ್ತೀವಿ, ಅವರು ಖರ್ಚು ಮಾಡ್ಕೊಳ್ಳಲ್ಲ, ಜೋಪಾನವಾಗಿ ಇಟ್ಟಿರ್ತಾರೆ. ಬ್ಯಾಗೆಲ್ಲ ಹುಡುಕಿದಾಗ 100 ರೂಪಾಯಿ ಸಿಕ್ತು. ಅವಳಿಲ್ಲ ಕೊಡೋಲ್ಲ, ನನಗೆ ಬೇಕು ಅಂತ. ಇಲ್ಲ, ನಿನಗೆ ಪೇಮೆಂಟ್ ಆಗಿದ ತಕ್ಷಣ ಬುಧವಾರ ಕೊಡ್ತೀನಿ ಅಂದರು. ಆದರೆ 100 ರೂಪಾಯಿಗೆ ಯಾವ ಎಣ್ಣೆ ಬರುತ್ತೆ? ಹಾಗಾಗಿ ಮತ್ತೆ ದೊಡ್ಡವಳ ಹತ್ರ ಸಾಲ ಕೇಳೋ ಪರಿಸ್ಥಿತಿ. ಅವಳು ಎಲ್ಲೋ 50 ರೂಪಾಯಿ ಎತ್ತಿಟ್ಟಿದ್ಲು, ಅದನ್ನು ತೊಗೊಂಬಂದು ಕೊಟ್ಟಳು. ನಮ್ಮ ಮನೆಯವರು ಬುಧವಾರ ಪೇಮೆಂಟ್ ಆಗಿದ ತಕ್ಷಣ ಕೊಡ್ತೀನಿ ಅಂತ ಹೇಳಿದರು. ನನ್ನ ಮಗ ನನ್ನ ಹತ್ರನೂ 5 ರೂಪಾಯಿ ಇದೆ ತಗೊಳ್ಳಪ್ಪ ಅಂತ. ಆದರೆ ನೀನು ಚಾಕ್ಲೇಟ್ ತಿನ್ಕೊ ಅಂಥೇಳಿ ಅವನು ಕರ್ಕೊಂಡು ಅಂಗಡಿಗೆ ಹೋದರು. ಅಂಗಡಿಗೆ ಹೋಗಿ ಎಣ್ಣೆ ಮತ್ತು ಪೇಪರು ಮತ್ತು ಮಕ್ಕಳಿಗೆ ಐಸ್ ಕ್ರೀಮ್ ಎಲ್ಲ ತಂದು ಕೊಟ್ಟರು. ನಾನು ಆಮೇಲೆ ಅಡುಗೆ ಮಾಡಿಕೊಂಡೆ. ನಮ್ಮನೆಯವರು ಬ್ಯಾಕ್ ಪೇಯ್ನ್ ಅಂತ ಹೇಳ್ತಾ ಇದ್ದಿದ್ದಕ್ಕೆ ನಾನು ಸ್ವಲ್ಪ ಕೊಬ್ಬರೆಣ್ಣೆಯಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಮತ್ತು ಕರ್ಪೂರನ ಪುಡಿ ಮಾಡಿ ಹಾಕಿ ಸ್ವಲ್ಪ ಬೆಚ್ಚಗಿರಂಗೆ ಹಚ್ಚಿದ್ರೆ, ಮಾಲೀಶ್ ಮಾಡಿದರೆ ಸ್ವಲ್ಪ ಆರಾಮ್ ಸಿಗುತ್ತೆ. ಅವ್ರು ಮಲ್ಕೊಬಿಟ್ಟಿದ್ರು ಎಬ್ಬರಿಸಿ. ಬಿಸಿ ಬಿಸಿ ಇದ್ದಂಗೆ ಹಾಕಿ ಮಾಲೀಶ್ ಮಾಡಿದೆ ಚೆನ್ನಾಗಿ. ಗಂಡ ಯಾವಾಗಲೂ ನಮಗೋಸ್ಕರನೇ ದುಡಿತಾರೆ, ದುಡಿದು ಬಂದು ದಣದಿರ್ತಾರೆ. ಅವರು ಸೇವೆ ಮಾಡೋದ್ರಲ್ಲಿ ಯಾವ ರೀತಿಯಾದಂಥ ತಪ್ಪಿಲ್ಲ. ನಾವು ತೋರಿಸೋ ಸ್ವಲ್ಪ ಪ್ರೀತಿ ಕಾಳಜಿನೇ ಅವರಿಗೆ ಇನ್ನಷ್ಟು ಸಪೋರ್ಟ್ ಆಗುತ್ತೆ. ದಯವಿಟ್ಟು ಯಾರೋ ಗಂಡಂದಿರಿಗೆ ಕೆಲಸದಿಂದ ಬಂದ ತಕ್ಷಣ ಕಿರಿಕಿರಿ ಮಾಡೋಕ್ಕೆ ಹೋಗಬೇಡಿ.